ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಿಶ್ವನಾಥ ಅವರು ಕಾಣಿಸದ ಹಾಗೆ ಅವರ ಸುತ್ತ ತೆರೆ ಹಿಡಿರಿ. ಉರಿ ಬೆಕ್ಕಿ ಉರಿ ಬೆಕ್ಕಿ ಉರಿ ಬೆಕ್ಕಿ ಉರಿ ಬೆಕ್ಕಿ ಉರಿ ಬೆಕ್ಕಿ. ಈ ಶಾಖ ನಮ್ಮಿಂದ ತಡೆಯೋಕಾಗ್ತಿಲ್ಲ. ಇವ್ರಿ ಇವ್ರಿ ನಮ್ಮಿಂದ ತಡೆಯೋಕಾಗ್ತಿಲ್ಲ. ಉರಿ ಬೆಕ್ಕಿ ಉರಿ. ನಾವು ತಪ್ಪಾಂಡ್ಬಿಟ್ವಿ. ನನ್ನಿಂದ ಮಹಾ ಅಪರಾಧ ಆಗೋಯ್ತು. ಈ ರೀತಿಯಾದಂತ ಅನುಭವ ಇನ್ನೆಂದೂ ಆಗಿರ್ಲಿಲ್ಲ. ಗುರುಗಳೇ, ನಮ್ಮನ್ನು ಕ್ಷಮಿಸಿ, ಕ್ಷಮಿಸಿ. ಗುರುಗಳೇ, ನಮ್ಮನ್ನು ಕ್ಷಮಿಸಿ, ಕ್ಷಮಿಸಿ. ಗುರುಗಳೇ, ನಮ್ಮನ್ನು ಕ್ಷಮಿಸಿ, ಕ್ಷಮಿಸಿ. ಗುರುಗಳೇ, ನಮ್ಮನ್ನು ಕ್ಷಮಿಸಿ, ಕ್ಷಮಿಸಿ. ಗುರುಗಳೇ, ನಮ್ಮನ್ನು ಕ್ಷಮಿಸಿ. ನಾವು ಸೋತೆವು, ಗುರುಗಳೇ ಗೆದ್ದರು. ನಮ್ಮಿಂದ ಮಹಾ ಅಪರಾಧ ಆಯ್ತು. ಕ್ಷಮಿಸಿ ಬಿಡಿ ಗುರುಗಳೇ, ದಯವಿಟ್ಟು ಕ್ಷಮಿಸಿ ಬಿಡಿ. ಒಬ್ಬ ಕವಿ ಸಾವಿನ ಬಗ್ಗೆ ಮನ ಮುಟ್ಟುವಂತೆ ಬರೆದಿದ್ದಾರೆ ಅಂದರೆ ಅದು ಅವನ ಕಲ್ಪನೆ, ಸಂಶೋಧನೆ ಮತ್ತು ಅನುಭವಗಳ ಸಾರಾಂಶವಾಗಿರುತ್ತದೆ ಹೊರತು ಅವನೇ ಸತ್ತು ಅನುಭವ ಪಡೆದು ಬರೆಯಲು ಸಾಧ್ಯವೇ ಇಲ್ಲ. ಹಾಗೆ ಕೆಲವನ್ನು ಅನುಭವದಿಂದ, ಕೆಲವನ್ನು ಸಂಶೋಧನೆಯಿಂದ, ಕೆಲವನ್ನು ಕಲ್ಪನೆಯಿಂದ, ಕೆಲವನ್ನು ಗುರುಗಳಿಂದ, ಕೆಲವನ್ನು ತಪೋಬಲದಿಂದ ಸಾಧಿಸಬೇಕಾಗುತ್ತದೆ. ಕಣಜವೊಂದು ತನ್ನದಲ್ಲದ ಜಾತಿಯ ಹುಳವೊಂದನ್ನು ಹಿಡಿದು ತಂದು ತನ್ನ ಗೂಡಿನಲ್ಲಿಟ್ಟು ಹೇಗೆ ತನ್ನಂತೆ ಪರಿವರ್ತಿಸುತ್ತದೋ ಹಾಗೆಯೇ ಸನ್ಯಾಸಿ ಒಬ್ಬ ಸಂಸಾರಿಯಾಗದೆ ಶೃಂಗಾರ ವಿದ್ಯೆಯನ್ನು ಕಲಿಯಲು ಸಾಧ್ಯ. ಏಕೆಂದರೆ ಆಧ್ಯಾತ್ಮಿಕ ಶಕ್ತಿಗೆ
ಅಸಾಧ್ಯವಾದ ವಿದ್ಯೆ ಈ ಲೋಕದಲ್ಲಿ ಯಾವುದೂ ಇಲ್ಲ. ಹೌದು ಗುರುದೇವ, ನಿಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ತಿಳಿಯದೆ ನಾವು ತಪ್ಪು ಮಾಡಿದೆವು. ಸಹೋದರಿಯರೇ, ದೈವಿ ಸ್ವರೂಪರಾದ ಗುರುಗಳ ಮೇಲೆ ನಿಮಗೆ ಅನುಮಾನ ಬಂದಿದ್ದಾದರೂ ಯಾಕೆ? ತಿಳಿದವರು ಒಮ್ಮೊಮ್ಮೆ ಅವರ ದಡ್ಡತನವನ್ನು ತೋರಿಸುವಂತೆ ನೀವು ಈ ರೀತಿ ಗುರುಗಳ ಮೇಲೆ ಸವಾಲ್ ಹಾಕಬಾರದಿತ್ತು. ನಮ್ಮನ್ನು ಕರೆದುಕೊಂಡು ಬಂದಿದ್ದು ಈ ಗೋವಿಂದಾಚಾರ್ಯರು. ನಮ್ಮನ್ನು ಕರೆಸಿಕೊಂಡಿದ್ದೇ ಅವರು. ಈ ಎಲ್ಲ ಅಚಾತುರ್ಯಕ್ಕೂ ಗೋವಿಂದಾಚಾರ್ಯರೇ ಕಾರಣ. ನಮ್ಮನ್ನು ಕ್ಷಮಿಸಿಬಿಡಿ ಗುರುದೇವ, ಕ್ಷಮಿಸಿಬಿಡಿ. ಗೋವಿಂದಾಚಾರ್ಯರೇ, ತಾವು ಹಿರಿಯರು, ಎಲ್ಲವನ್ನೂ ಬಲ್ಲವರು. ತಾವು ಹೀಗೆ ವೆಂಕಟನಾಥ, ಅರ್ಥ ಆಯಿತು ಗುರುಗಳೇ. ತಾವಿನ್ನೂ ಹೊರಡಬಹುದು. ಮೂಲರಾಮೋ ವಿಜಯತೆ. ಏನ್ ಮಾಡ್ತಿದ್ದೀರಾ ರಾಧಕ್ಕ? ರಾತ್ರಿ ಅವರಿಬ್ರು ಊಟ ಮಾಡಲ್ವಲ್ಲ, ಹೊಟ್ಟೆ ಸುಮ್ಮನೆ ಇರುತ್ತೆ. ಅದಕ್ಕೆ ರಾಗಿ ಹುರಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮಜ್ಜಿಗೆ ಹಾಕಿ ಕೊಡ್ತಾ ಇದ್ದೀನಿ. ಇದು ಮುಸ್ರೆಗ್ ಬರಲ್ಲ. ಇದನ್ನವ್ರು ಕುಡಿಬಹುದಾ? ಧಾರಾಳವಾಗಿ. ನಾನು ಒಂದಿನೂ ಮಾಡ್ಕೊಟ್ಟಿಲ್ಲ. ಪಾಪ, ನೀವಿನ್ನು ಚಿಕ್ಕವಳು. ಇವೆಲ್ಲ ಹೇಗ್ ಗೊತ್ತು?